ಸ್ಯಾಂಡಲ್ವುಡ್ನ ಯುವರಾಜ, ದೊಡ್ಡಮನೆಯ ಕಿರಿಯ ಕುಡಿ, ಯುವ ಸಿನಿಮಾ ಮೂಲಕ ಸಿನಿರಂಗದಲ್ಲಿ ಸದ್ದು ಮಾಡಿದ್ದ ಯುವರಾಜ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಪತ್ನಿ ಶ್ರೀದೇವಿ ಜೊತೆ ವಿಚ್ಛೇದನಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಷ್ಟಕ್ಕೂ ಯುವರಾಜ್ ಹಾಗೆ ಶ್ರೀದೇವಿ ದಾಂಪತ್ಯದಲ್ಲಿ ಡಿವೋರ್ಸ್ ಬಿರುಗಾಳಿ ಎದ್ದಿರೋದು ಯಾಕೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ದೊಡ್ಡಮನೆ ಅಂದ್ರೇನೆ ಅಭಿಮಾನ. ವರನಟ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೇನೆ ಒಂದು ಗೌರವ. ಚಂದನವನದ ದೊಡ್ಡಮನೆ ಕುಟುಂಬ ಹೆಜ್ಜೆ ಹಾಕಿದ ದಾರಿಯಲ್ಲೇ ಅದೆಷ್ಟೋ ಜೀವಗಳು ಹೆಜ್ಜೆ ಹಾಕ್ತಾ ಇವೆ. ಕೋಟ್ಯಾಂತರ ಅಭಿಮಾನಿಗಳ ಪಾಲಿಗೆ ಆಶಾ ಕಿರಣ ಆಗಿರೋ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಮತ್ತೊಂದು ಕಂಪನವಾಗಿದೆ. ಗುರು ರಾಘವೇಂದ್ರ ಅಲಿಯಾಸ್ ಯುವರಾಜ್ ಕುಮಾರ್ ಶ್ರೀದೇವಿ ದಾಂಪತ್ಯದಲ್ಲಿ ವಿಚ್ಛೇದನದ ಬಿರುಗಾಳಿ ಎದ್ದಿದೆ. ವರ್ಷಗಳ ಪ್ರೀತಿ ಒಬ್ಬರನ್ನೊಬ್ಬರು ಅರಿತು 2019ರಲ್ಲಿ ಅರಮನೆ ಮೈದಾನದಲ್ಲಿ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಅದ್ದೂರಿ ಮದುವೆಯಾಗಿ ಸಪ್ತಪದಿ ತುಳಿದಿದ್ರು. ದೊಡ್ಡಮನೆ ಕುಟುಂಬ, ಹಿರಿಯ ಕಲಾವಿದರು, ಗಣ್ಯರು ನೂರಾರು ವರ್ಷ ಈ ಜೋಡಿ ಚೆನ್ನಾಗಿರ್ಲಿ ಅಂತ ಹರಸಿ ಹಾರೈಸಿದ್ದರು. ಆದ್ರೆ 4 ವರ್ಷಗಳಿಂದ ಹಾಲು ಜೇನಿನಂತಿದ್ದ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ವಿಚ್ಛೇದನದ ಬರಸಿಡಿಲು ಅಪ್ಪಳಿಸಿದೆ. ದೊಡ್ಡಮನೆಯ ಫ್ಯಾನ್ಸ್ ಶಾಕ್ ಆಗಿದ್ದಾರೆ. ನಟ ಯುವ ಶ್ರೀದೇವಿ ದಾಂಪತ್ಯದಲ್ಲಿ ಬಿರುಗಾಳಿ. ದೊಡ್ಡಮನೆ ಕುಟುಂಬದಲ್ಲಿ ಮೊದಲ ಡಿವೋರ್ಸ್. ದೊಡ್ಡಮನೆ ಹುಡುಗ ಯುವ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ದು, ಪತ್ನಿ ಶ್ರೀದೇವಿ ಜೊತೆ ವಿಚ್ಛೇದನಕ್ಕೆ ಯುವರಾಜ್ ಕುಮಾರ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅಗೌರವ, ಮಾನಸಿಕ ಕ್ರೌರ್ಯ ಅಂತ ಆರೋಪಿಸಿ ಫ್ಯಾಮಿಲಿ ಕೋರ್ಟ್ ಮೊರೆ ಹೋಗಿದ್ದಾರೆ. ವಿದೇಶದಲ್ಲಿರುವ ಪತ್ನಿ ಶ್ರೀದೇವಿ ಜೊತೆ ಯುವ ಮಾತುಕತೆ. ಕೋರ್ಟ್ ಮೂಲಕ ಶ್ರೀದೇವಿಗೆ ನೋಟಿಸ್ ಕೊಟ್ಟಿರೋ ಯುವ. ಇನ್ನು ನಟ ಯುವರಾಜ್ ಕುಮಾರ್ ಭಾರತೀಯ ವಿವಾಹ ಕಾಯ್ದೆ 13 ಸಬ್ಸೆಕ್ಷನ್ 1 ಅಡಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಕೆಲ ಕಾರಣಗಳಿಂದ ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿದ್ದು ನ್ಯಾಯಾಲಯದ ಮೂಲಕ ಶ್ರೀದೇವಿಗೆ ನೋಟಿಸ್ ಕೊಟ್ಟಿದ್ದಾರೆ. ವಿದೇಶದಲ್ಲಿರುವ ಪತ್ನಿ ಶ್ರೀದೇವಿ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ. ಬಳಿಕ ವಿಚ್ಛೇದನಕ್ಕೆ ಇಬ್ಬರೂ ನಿರ್ಧರಿಸಿ ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಮೈಸೂರು ಮೂಲದ ಹುಡುಗಿ ಶ್ರೀದೇವಿ ಭೈರಪ್ಪ ಯುವ ಪರಸ್ಪರ ಪ್ರೀತಿಸಿದ್ರು. 2019ರ ಮೇ 26ನೇ ತಾರೀಕಿನಂದು ಇಬ್ಬರು ವಿವಾಹವಾಗಿದ್ದರು. ಆದರೆ ಕಳೆದ 6-7 ತಿಂಗಳುಗಳಿಂದ ಯುವ ಶ್ರೀದೇವಿ ದೂರವಾಗಿದ್ದಾರೆ. ರಾಜ್ಕುಮಾರ್ ಅಕಾಡೆಮಿ ನಡೆಸ್ತಾ ಇದ್ದ ಶ್ರೀದೇವಿ ಅಮೆರಿಕದಲ್ಲಿದ್ದಾರೆ. ಯುವರಾಜ್ ಕುಮಾರ್ ಯುವ ಸಿನಿಮಾ ರಿಲೀಸ್ಗೂ ಶ್ರೀದೇವಿ ಬಂದಿರಲಿಲ್ಲ. ಇದೀಗ ಡಿವೋರ್ಸ್ ಬಗ್ಗೆ ಕೋರ್ಟ್ನಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಇಬ್ಬರು ವಿಚ್ಛೇದನಕ್ಕೆ ನಿರ್ಧರಿಸಿದ ಬಗ್ಗೆ ಮಾಹಿತಿ ಇಲ್ಲ ಎಂದ ಶಿವಣ್ಣ. ನಟ ಯುವರಾಜ್ ಕುಮಾರ್ ಹಾಗೆ ಶ್ರೀದೇವಿ ಡಿವೋರ್ಸ್ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಶಿವರಾಜ್ ಕುಮಾರ್ ಮೊದಲ ಪ್ರತಿಕ್ರಿಯೆ ನೀಡಿದ್ರು. ಇಬ್ಬರು ವಿಚ್ಛೇದನಕ್ಕೆ ನಿರ್ಧರಿಸಿದ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ, ನಾನು ಇವಾಗ ಆಕ್ಚುಲಿ ಫಿಲ್ಮ್ ನೋಡಿದೆ ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಪ್ರಾಮಿಸ್ ನೀವು ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ನಾನು ನೋಡಿದೆ ಬಟ್ ಐ ಡೋಂಟ್ ನೋ ವಾಟ್ ಇಸ್. ದೊಡ್ಡಮನೆಯ ಯಾರಿಗೂ ಇಷ್ಟವಿಲ್ಲ ಯುವ ಶ್ರೀದೇವಿ ವಿಚ್ಛೇದನ. ಇನ್ನೊಂದು ವಿಚಾರ ಏನಂದ್ರೆ ಯುವರಾಜ್ ಕುಮಾರ್ ಶ್ರೀದೇವಿ ಡಿವೋರ್ಸ್ಗೆ ದೊಡ್ಡಮನೆ ಕುಟುಂಬಕ್ಕೆ ಇಷ್ಟ ಇಲ್ಲ ಅಂತ ಹೇಳಲಾಗಿದೆ. ಡಿವೋರ್ಸ್ ಬಗ್ಗೆ ಅಶ್ವಿನಿ, ಶಿವಣ್ಣ, ಗೀತಾ ಪರೋಕ್ಷವಾಗಿ ಬೇಸರ ಹೊರ ಹಾಕಿದ್ದಾರೆ. ವಿಚ್ಛೇದನಕ್ಕೆ ರಾಘಣ್ಣ, ಮಂಗಳಮ್ಮ ಅಷ್ಟೇ ಒಪ್ಪಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ದೊಡ್ಡಮನೆ ಕುಟುಂಬ ಅಂದ್ರೆ ಅಪಾರ ಗೌರವ, ಸರಳ ಸಜ್ಜನಿಕೆಗೆ ಮಾದರಿ. ಆದ್ರೀಗ ದೊಡ್ಡಮನೆ ಕಿರಿಯ ಕುಡಿ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ದು ಅಭಿಮಾನಿಗಳಿಗೆ ದೊಡ್ಡ ಆಘಾತ ಆಗಿದೆ. ಡಾಕ್ಟರ್ ರಾಜ್ ಫ್ಯಾಮಿಲಿಯಲ್ಲಿ ಇದೇ ಮೊದಲ ಬಾರಿಗೆ ವಿಚ್ಛೇದನ ಅನ್ನೋ ಕಂಪನ ಎದ್ದಿರೋದು ದೊಡ್ಡಮನೆಯ ಫ್ಯಾಮಿಲಿಗೂ ಅರಗಿಸಿಕೊಳ್ಳೋಕೆ ಕಷ್ಟ ಆಗಿದೆ. ಇದಕ್ಕೆ ನಟ ಯುವರಾಜ್ ಕುಮಾರ್ ಏನ್ ಉತ್ತರ ಕೊಡ್ತಾರೆ ನೋಡ್ಬೇಕಿದೆ. ಮಾಲ್ತೇಶ್ ಜಗ್ಗಿನ್ ಜೊತೆ ಮಂಗಳ, TV9 ಬೆಂಗಳೂರು.